ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ 25 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬರ್ತಾ ಇವೆ. ಇಲ್ಲಿ ನಿಮಗೆ 10 ಅಂಕಗಳನ್ನು ಈ ಒಂದು ಯೂನಿಟ್ ತಂದು ಕೊಡ್ತಾ ಇದೆ. ಸೊ ಇದಕ್ಕಾಗಿ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಒಂದು ಐಡಿಯಾ ಬರ್ತಾ ಇದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಾಗುತ್ತೆ ಅಂತ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ನಾವಿಲ್ಲಿ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಶಾರ್ಟ್ ಟರ್ಮ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ನಾವು ಇಲ್ಲಿ ತನಕ ನಿಮಗೆ ಫುಲ್ ಕೋರ್ಸನ್ನು ನೀಡ್ತಾ ಬಂದಿದ್ದೀವಿ. ಸೊ ಸದ್ಯಕ್ಕೆ ನಾವು ಎಕ್ಸಾಮ್ ಹತ್ತಿರ ಇರೋದ್ರಿಂದ ಈ ಒಂದು ಶಾರ್ಟ್ ಕೋರ್ಸ್ ಮೇಲೆ ಫೋಕಸನ್ನು ಮಾಡಿದ್ದೀವಿ. ಇಲ್ಲಿ ನಿಮಗೆ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ PDF-ನಲ್ಲಿ. 2000+ MCQ ಸೆಟ್ PDF ಅನ್ನು ನೀಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀಡ್ತಾ ಇದ್ದೀವಿ ಕೇವಲ 699 ರುಪೀಸ್ನಲ್ಲಿ. ಸೊ ಅದೇ ರೀತಿ ಪೇಪರ್ 2ಗೂ ಕೂಡ ನಾವು ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು 2000+ MCQ PDF ಅನ್ನು ನೀಡ್ತಾ ಇದ್ದೀವಿ. ನೀವು ಜಾಯ್ನ್ ಆಗಲು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು. ಸೊ ನಮ್ಮ ಒಂದು ಫುಲ್ ಪ್ಲೇಜ್ಡ್ ಕೋರ್ಸ್ಗಾಗಿ ನೀವು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಸರ್ಚ್ ಫಾರ್ ಕೇಸಸ್ನಲ್ಲಿ ನೀವು ಕೋರ್ಸಸ್ನಲ್ಲಿ ನೀವು KCET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಎಂಟೈರ್ ಕೋರ್ಸ್ ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. So now let us move to the questions. Here the first question is, what strategies can a teacher employ to enhance the rapport and connection with the students in the classroom? Yes, to maintain good relationship with the students, what teacher is going to do? Option A, maintaining strict discipline and control at all times. Option B, showcasing extensive knowledge and skills in the subject. Option C, assuming a supportive guiding role to assist students learning. Option D, attempting to blend in as one of the students in classroom interactions. ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಬಾಂಧವ್ಯ ಮತ್ತು ಸಂಪರ್ಕವನ್ನು ಹೊಂದಲು ಹೆಚ್ಚಿಸಲು ಶಿಕ್ಷಕರು ಯಾವ ತಂತ್ರಗಳನ್ನು ಬಳಸಿಕೊಳ್ಳಬೇಕು? ಆಪ್ಷನ್ ಎ, ಎಲ್ಲ ಸಮಯದಲ್ಲೂ ಕಟ್ಟುನಿಟ್ಟಾದ ಶಿಸ್ತು ಮತ್ತು ನಿಯಂತ್ರಣವನ್ನು ನಿರ್ವಹಿಸುವುದು. ಆಪ್ಷನ್ ಬಿ, ವಿಷಯದಲ್ಲಿ ವ್ಯಾಪಕವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪ್ರದರ್ಶಿಸುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿ ಪಾತ್ರವನ್ನು ಊಹಿಸುವುದು. ಆಪ್ಷನ್ ಡಿ, ತರಗತಿಯ ಪರಸ್ಪರ ಕ್ರಿಯೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿ ಬೆರೆಯಲು ಪ್ರಯತ್ನಿಸುವುದು. ಸೊ ಇಲ್ಲಿ ಒಂದು ಅತಿ ಉತ್ತಮವಾದ ಒಂದು ಉತ್ತರ ಅಂತಂದರೆ ಆಪ್ಷನ್ ಸಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿ ಪಾತ್ರವನ್ನು ನಿರ್ವಹಿಸುವುದರಿಂದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಬಹುದು. ಸೊ ವೆನ್ ಟೀಚರ್ ಈಸ್ ಅಸ್ಯೂಮಿಂಗ್ ಅ ಸಪೋರ್ಟಿವ್ ಗೈಡಿಂಗ್ ರೋಲ್ ಟು ಅಸಿಸ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್, ದಿಸ್ he can develop good rapport with the students. So when students feel that their teacher cares about them and is invested in their success, they are more likely to be motivated and engaged in the learning process. So then they will also respect the teacher and to be more cooperative in the classroom. Question number 2, which model of teaching encourages learners to take control of their educational experiences and is usually more exploratory in nature? Option A, reflective teaching model. Option B, pedagogical model. Option C, heuristic model. Option D, cooperative teaching model. ಯಾವ ಮಾದರಿಯ ಬೋಧನೆಯು ಕಲಿಯೋರಿಗೆ ತಮ್ಮ ಶೈಕ್ಷಣಿಕ ಅನುಭವಗಳ ಮೇಲೆ ಹಿಡಿತ ಸಾಧಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಸಾಮಾನ್ಯವಾಗಿ ಹೆಚ್ಚು ಪರಿಶೋಧನಾತ್ಮಕವಾಗಿರುತ್ತದೆ? ಪ್ರತಿಫಲಿತ ಬೋಧನಾ ಮಾದರಿ, ಶಿಕ್ಷಣ ಮಾದರಿ, ಹ್ಯೂರಿಸ್ಟಿಕ್ ಮಾದರಿ, ಸಹಕಾರಿ ಬೋಧನಾ ಮಾದರಿ? Yes, here the right answer is option C, heuristic model is correct answer. ಇಲ್ಲಿ heuristic ಮಾದರಿ ಸರಿಯಾದ ಉತ್ತರ ಆಗಿದೆ. So some of the characteristics of the heuristic model, it is student centric model. ಈ ಒಂದು heuristic model ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. It is exploratory in nature. It encourages students to take control of their own learning. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ವತಃ ಕಲಿಕೆಯ ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ. It focuses on developing students problem solving and critical thinking. ಸೊ ಇದು ಮಕ್ಕಳನ್ನು ವಿಮರ್ಶಾತ್ಮಕವಾಗಿ ಯೋಚಿಸುವಂತೆ ಮಾಡ್ತಾ ಇದೆ. ಇಟ್ ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಅಪಾರ್ಚುನಿಟೀಸ್ ಟು ಲರ್ನ್ ಫ್ರಮ್ ದೇರ್ ಎಕ್ಸ್ಪೀರಿಯನ್ಸ್. ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಸ್ವತಃ ಅನುಭವದಿಂದ ಕಲಿತಾ ಇದ್ದಾರೆ. ಕ್ವೆಶನ್ ನಂಬರ್ 3, ಅ ನ್ಯೂ ಟೀಚರ್ ಪ್ರಾಕ್ಟೀಸಸ್ ಹರ್ ಟೀಚಿಂಗ್ ಟೆಕ್ನಿಕ್ಸ್ ಇನ್ ಅ ಸಿಂಪ್ಲಿಫೈಡ್ ಆ್ಯಂಡ್ ರೆಡ್ಯೂಸ್ಡ್ ಕಂಟೆಕ್ಸ್ಟ್ ಬಿಫೋರ್ ಅಪ್ಲೈಯಿಂಗ್ ದೆಮ್ ಇನ್ ಅ ಫುಲ್ ಕ್ಲಾಸ್ ರೂಮ್ ಸೆಟ್ಟಿಂಗ್. ವಾಟ್ ಈಸ್ ದಿಸ್ ಮೆಥಡ್ ಆಫ್ ಟೀಚಿಂಗ್ ಕಾಮನ್ಲಿ ರೆಫರ್ಡ್ ಟು ಆಸ್ pedagogical teaching, constructive teaching, facilitative teaching, micro teaching? ಹೊಸ ಶಿಕ್ಷಕಿ ತನ್ನ ಬೋಧನಾ ತಂತ್ರಗಳನ್ನು ಸಂಪೂರ್ಣ ತರಗತಿಯ ವ್ಯವಸ್ಥೆಯಲ್ಲಿ ಅನ್ವಯಿಸುವ ಮೊದಲು ಸರಳೀಕೃತ ಮತ್ತು ಕಡಿಮೆ ಸಂದರ್ಭದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಬೋಧನಾ ವಿಧಾನವನ್ನು ಸಾಮಾನ್ಯವಾಗಿ ಏನಂತ ಕರೆಯಲಾಗುತ್ತೆ? ಶಿಕ್ಷಣ ಬೋಧನೆ, ರಚನಾತ್ಮಕ ಬೋಧನೆ, ಅನುಕೂಲಕರ ಬೋಧನೆ, ಸೂಕ್ಷ್ಮ ಬೋಧನೆ. Yes, here the right answer for this question is option D, micro teaching. So as you all know, micro teaching, it is a
teacher training method. So micro teaching, it is a teacher training technique that involves breaking down a teaching skill into smaller and more manageable steps. The teacher then practices these steps in a simulated classroom setting with a small group of students. This allows the teacher to receive feedback on their teaching and to make adjustments before using the skills in the full classroom settings. Question number 4. ಹೂ ಗಿವ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಎಜುಕೇಷನ್, ಋಣಾತ್ಮಕ ಶಿಕ್ಷಣದ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಸಾರ್ಟೆ, ಡ್ಯೂವಿ, ರೂಸೋ, ಪೆಸ್ಟಲೋಗಿ. Yes, negative education, this concept is given by J.J. Rousseau. So according to Rousseau, negative education is that education which shapes the faculties and organs which exists as the tools of knowledge before giving the direct experience. Question number 5. In order to identify individual differences of learners in a class, which of the following can be used by a teacher? Summative evaluation, formative assessment, diagnostic assessment, peer assessment. ತರಗತಿಯಲ್ಲಿ ಕಲಿಯುವವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತೆ? ಆಪ್ಷನ್ ಎ ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಬಿ ರಚನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಸಿ diagnostic ಮೌಲ್ಯಮಾಪನ, ಆಪ್ಷನ್ ಡಿ peer ಮೌಲ್ಯಮಾಪನ. The right answer is option C, diagnostic evaluation is used here, or diagnostic assessment. So ಇಲ್ಲಿ to find the individual differences in a class we use diagnostic assessment. ಸೊ ತರಗತಿಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಲು ನಾವೇನು ಮಾಡ್ತೀವಿ? ಈ ಒಂದು ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನನ್ನು ಬಳಕೆ ಮಾಡ್ತೀವಿ. ಸೊ ಡಯಾಗ್ನಾಸ್ಟಿಕ್ ಅಸೆಸ್ಮೆಂಟ್ಸ್ ಆರ್ ಡಿಸೈನ್ ಟು ಐಡೆಂಟಿಫೈ ದ ಸ್ಟ್ರೆಂಗ್ತ್ಸ್ ಆ್ಯಂಡ್ ವೀಕ್ನೆಸಸ್ ಆಫ್ ಲರ್ನರ್ಸ್. They can be used to assess learners' prior knowledge, skills and understanding. And diagnostic assessments can be used to inform instruction and to ensure that learners are receiving the support they need to succeed. Question number 6. Upon the successful completion of a course, students will have achieved course level. Option A, objectives. Option B, academic advising goals. Option C, institutional mission. ಆಪ್ಷನ್ ಡಿ ಡಿಪಾರ್ಟ್ಮೆಂಟಲ್ ಗೋಲ್ಸ್. ಕೋರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಏನನ್ನು ಸಾಧಿಸ್ತಾ ಇದ್ದಾರೆ? ಉದ್ದೇಶಗಳು, ಶೈಕ್ಷಣಿಕ ಸಲಹೆಯ ಗುರಿಗಳು, ಸಾಂಸ್ಥಿಕ ಮಿಷನ್, ಇಲಾಖೆಯ ಗುರಿಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅಬ್ಜೆಕ್ಟಿವ್ಸ್ ಆರ್ ಔಟ್ಕಮ್ಸ್, ಉದ್ದೇಶಗಳು ಅಥವಾ ಫಲಿತಾಂಶಗಳು. ಆಪ್ಷನ್ ಎ ಸರಿಯಾಗಿದೆ. ಕೋರ್ಸ್ ಲೆವೆಲ್ ಅಬ್ಜೆಕ್ಟಿವ್ಸ್ ಆರ್ ಔಟ್ಕಮ್ಸ್ ಆರ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ದಟ್ ಡಿಸ್ಕ್ರೈಬ್ ವಾಟ್ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ನೋ, ಡೂ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬೈ ದ ಎಂಡ್ ಆಫ್ ಎ ಕೋರ್ಸ್. ಸೊ ಇಲ್ಲಿ ಫಲಿತಾಂಶಗಳು ಅಥವಾ ಉದ್ದೇಶಗಳು ಅಂತಂದರೆ ಯಾವುದೇ ಒಂದು ನಿರ್ದಿಷ್ಟ ಕೋರ್ಸನ್ನು ಮುಗಿಸಿದ ನಂತರ ವಿದ್ಯಾರ್ಥಿ ಏನನ್ನು ಕಲಿತಾ ಇದ್ದಾನೆ, ಏನನ್ನು ಅರ್ಥ ಮಾಡಿಕೊಳ್ತಾ ಇದ್ದಾನೆ ಎಂಬುದಾಗಿರುತ್ತದೆ. ಕ್ವೆಶ್ಚನ್ ನಂಬರ್ 7. ವಾಟ್ ಡಸ್ ದ ಪ್ಲೇ ವೇ ಮೆಥಡ್ ಡೆವಲಪ್ ಇನ್ ಸ್ಟೂಡೆಂಟ್ಸ್? ಕಾಗ್ನಿಟಿವ್ ಓನ್ಲಿ, ಫಿಸಿಕಲ್ ಡೆವಲಪ್ಮೆಂಟ್ ಓನ್ಲಿ, ಎಮೋಷನಲ್ ಡೆವಲಪ್ಮೆಂಟ್ ಓನ್ಲಿ, ಕಾಗ್ನಿಟಿವ್, ಎಮೋಷನಲ್ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್. ವಿದ್ಯಾರ್ಥಿಗಳಲ್ಲಿ ಪ್ಲೇ ವೇ ವಿಧಾನವು ಏನನ್ನು ಅಭಿವೃದ್ಧಿಪಡಿಸ್ತಾ ಇದೆ? ಅರಿವಿನ ಮಾತ್ರ, ದೈಹಿಕ ಬೆಳವಣಿಗೆಯನ್ನು ಮಾತ್ರ, ಭಾವನಾತ್ಮಕ ಬೆಳವಣಿಗೆಯನ್ನು ಮಾತ್ರ, ಅರಿವಿನ, ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, ಕಾಗ್ನಿಟಿವ್, ಎಮೋಷನಲ್ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್. ಅರಿವು, ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆ. ಸೊ ದ ಪ್ಲೇ ವೇ ಮೆಥಡ್ ಇಸ್ ಮೋಸ್ಟ್ಲಿ ಆಕ್ಟಿವಿಟಿ ಬೇಸ್ಡ್ ಆರ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್. Children step out their home and familiar surroundings to learn among the different people who include their peers and teachers. And playway method, it is first originated by H. Caldwell Cook, and later on it was popularized by Frederick Trobel. Question number 8. What is Swayam? Option A, non-governmental organization. Option B, digital program to achieve the principles of education. Option C, online platform. Option D, name of a website. ಸ್ವಯಂ ಎಂದರೇನು? ಆಪ್ಷನ್ ಎ, ಸರ್ಕಾರೇತರ ಸಂಸ್ಥೆ. ಆಪ್ಷನ್ ಬಿ, ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಡಿಜಿಟಲ್ ಪ್ರೋಗ್ರಾಮ್. ಆಪ್ಷನ್ ಸಿ, ಆನ್ಲೈನ್ ವೇದಿಕೆ. ಆಪ್ಷನ್ ಡಿ, ವೆಬ್ಸೈಟ್ ಹೆಸರು. ಎಸ್, ಸ್ವಯಂ ಇಟ್ ಈಸ್ ಅ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಷನ್. ಸ್ವಯಂ ಎಂಬುದು ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಡಿಜಿಟಲ್ ಪ್ರೋಗ್ರಾಮ್ ಆಗಿದೆ. ಸೊ ಸ್ವಯಂ, ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ aspiring minds. It is a massive open online course. It offers courses for engineering, humanities, social science, etc. Question number 9. Which of the following attributes denote great strengths of a teacher? Option A, full-time active involvement in the institutional management.
Option B, setting examples. Option C, willingness to put assumptions to do the test. Option D, acknowledging mistakes. ಕೆಳಗಿನ ಯಾವ ಗುಣಲಕ್ಷಣಗಳು ಶಿಕ್ಷಕರ ದೊಡ್ಡ ಸಾಮರ್ಥ್ಯವನ್ನು ಸೂಚಿಸುತ್ತವೆ? ಸಾಂಸ್ಥಿಕ ನಿರ್ವಹಣೆಯಲ್ಲಿ ಪೂರ್ಣ ಸಮಯದ ಸಕ್ರಿಯ ಪಾಲ್ಗೊಳ್ಳುವಿಕೆ, ಉದಾಹರಣೆಗಳನ್ನು ಹೊಂದಿಸುವುದು, ಪರೀಕ್ಷೆಗೆ ಊಹೆಗಳನ್ನು ಹಾಕಲು ಇಚ್ಛೆ, ತಪ್ಪುಗಳನ್ನು ಒಪ್ಪಿಕೊಳ್ಳುವುದು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 2 is right. B, C and D. Because teacher won't participate in institutional management, so he sets examples, willingness to put assumption to the test, acknowledging mistakes, all these are strengths of a teacher. ಸೊ ಇಲ್ಲಿ ಉದಾಹರಣೆಗಳನ್ನು ಹೊಂದಿಸುವುದಾಗಿರ್ಬೋದು, ಪರೀಕ್ಷೆಗೆ ಊಹೆಗಳನ್ನು ಹಾಕುವುದಾಗಿರ್ಬೋದು, ತಪ್ಪುಗಳನ್ನು ಒಪ್ಪಿಕೊಳ್ಳುವುದಾಗಿರ್ಬೋದು ಶಿಕ್ಷಕರ ಸಾಮರ್ಥ್ಯಗಳಾಗಿವೆ. ಕ್ವೆಶನ್ ನಂಬರ್ 10, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್? It increases the workload on students by taking multiple tests. It replaces marks with grades. It evaluates every aspect of the students. It helps in reducing examination phobia. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಗುಣಲಕ್ಷಣಗಳು ಯಾವುವು? ಆಪ್ಷನ್ ಇದು ಅನೇಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಮೇಲೆ ಕೆಲಸದ ಹೊರೆಯನ್ನು ಹೆಚ್ಚಿಸ್ತಾ ಇದೆ. ಆಪ್ಷನ್ ಬಿ, ಇದು ಅಂಕಗಳನ್ನು ಗ್ರೇಡ್ಗಳೊಂದಿಗೆ ಬದಲಾಯಿಸ್ತಾ ಇದೆ. ಆಪ್ಷನ್ ಸಿ, ಇದು ವಿದ್ಯಾರ್ಥಿಯ ಪ್ರತಿಯೊಂದು ಅಂಶವನ್ನು ಮೌಲ್ಯಮಾಪನ ಮಾಡುತ್ತದೆ. ಆಪ್ಷನ್ ಡಿ, ಇದು ಪರೀಕ್ಷೆಯ ಫೋಬಿಯಾವನ್ನು ಕಡಿಮೆ ಮಾಡ್ತದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಬಿ, ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಹಿಯರ್. ಇಟ್ ರಿಪ್ಲೇಸಸ್ ಮಾರ್ಕ್ಸ್ ವಿತ್ ಗ್ರೇಡ್ಸ್. ಇಟ್ ಇವ್ಯಾಲ್ಯುಯೇಟ್ಸ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ದ ಸ್ಟೂಡೆಂಟ್ಸ್. ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಎಕ್ಸಾಮಿನೇಷನ್ ಫೋಬಿಯಾ. ಎಸ್, ಈ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಈ CCE ಎಂಬುದು ಅಂಕಗಳನ್ನು ಗ್ರೇಡ್ಗಳೊಂದಿಗೆ ಬದಲಾವಣೆ ಮಾಡ್ತಾ ಇದೆ, ವಿದ್ಯಾರ್ಥಿಯ ಪ್ರತಿಯೊಂದು ಅಂಶವನ್ನು ಮೌಲ್ಯಮಾಪನ ಮಾಡ್ತಾ ಇದೆ, ಜೊತೆಗೆ ಪರೀಕ್ಷಾ ಭಯವನ್ನು ಹೋಗಲಾಡಿಸ್ತಾ ಇದೆ. Question number 11, effectiveness of teaching has to be judged in terms of course coverage, students' interest, learning outcomes of students, use of teaching aids in the classroom. ಬೋಧನೆಯ ಪರಿಣಾಮಕಾರಿತ್ವವನ್ನು ಪರಿಭಾಷೆಯಲ್ಲಿ ನಿರ್ಣಯಿಸಬೇಕು. ಆಪ್ಷನ್ ಎ, ಕೋರ್ಸ್ ಕವರೇಜ್. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಆಸಕ್ತಿ. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶ. ಆಪ್ಷನ್ ಡಿ, ತರಗತಿಯಲ್ಲಿ ಬೋಧನಾ ಸಾಧನಗಳ ಬಳಕೆ. Yes, the correct answer for this question is option C, learning outcomes of students. Effectiveness of teaching, it has to be judged in terms of learning outcomes of the students. ಬೋಧನೆಯ ಪರಿಣಾಮಕಾರಿತ್ವವನ್ನು ನಿರ್ಣಯಿಸಲು ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತೆ. Question number 12, on the basis of summative tests, a teacher is interpreting his or her students' performance in terms of their wellness lifestyle evident in behavior. This will be called formative testing, continuous and comprehensive evaluation, norm reference test, criterion reference test. ಸಂಕಲನಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳನ್ನು ಅರ್ಥೈಸಿಕೊಳ್ಳುತ್ತಾನೆ. ಅವರ ಕ್ಷೇಮ, ಜೀವನ ಶೈಲಿಯ ಕಾರ್ಯಕ್ಷಮತೆಯನ್ನು ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ತೋರಿಸುತ್ತದೆ. ಇದನ್ನು ಏನಂತ ಕರೆಯಲಾಗುತ್ತೆ? ರಚನಾತ್ಮಕ ಪರೀಕ್ಷೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ರೂಢಿ ಉಲ್ಲೇಖಿತ ಪರೀಕ್ಷೆ, ಮಾನದಂಡ ಉಲ್ಲೇಖಿತ ಪರೀಕ್ಷೆ. The correct answer is option D, criterion reference test. ಮಾನದಂಡ ಉಲ್ಲೇಖಿತ ಪರೀಕ್ಷೆ. A criterion reference test, it is a style of test that uses test scores to generate a statement about the behavior that can be expected of a person with that score. Question number 13, which one of the following is a key behavior in effective teaching? Option A, using student ideas and contribution. Option B, structuring. ಆಪ್ಷನ್ ಸಿ, ಇನ್ಸ್ಟ್ರಕ್ಷನಲ್ ವೆರೈಟಿ. ಆಪ್ಷನ್ ಡಿ, ಕ್ವೆಶನಿಂಗ್. ಪರಿಣಾಮಕಾರಿ ಬೋಧನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿದೆ? ಆಪ್ಷನ್ ಎ, ವಿದ್ಯಾರ್ಥಿಗಳ ಕಲ್ಪನೆಗಳು ಮತ್ತು ಕೊಡುಗೆಯನ್ನು ಬಳಸುವುದು. ಆಪ್ಷನ್ ಬಿ, ರಚನೆ. ಆಪ್ಷನ್ ಸಿ, ಬೋಧನಾ ವೈವಿಧ್ಯ. ಆಪ್ಷನ್ ಡಿ, ಪ್ರಶ್ನಿಸುವುದು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇನ್ಸ್ಟ್ರಕ್ಷನಲ್ ವೆರೈಟಿ, ಬೋಧನಾ ವೈವಿಧ್ಯ. Question number 14, the term least restrictive environment refers to the education of handicapped, gifted, early childhood youngsters, retarded. ಕನಿಷ್ಠ ನಿರ್ಬಂಧಿತ ಪರಿಸರ ಎಂಬ ಪದವು ಯಾರ ಶಿಕ್ಷಣವನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ, ಅಂಗವಿಕಲರು. ಆಪ್ಷನ್ ಬಿ, ಪ್ರತಿಭಾನ್ವಿತ. ಆಪ್ಷನ್ ಸಿ, ಆರಂಭಿಕ ಬಾಲ್ಯದ ಯುವಕರು. ಆಪ್ಷನ್ ಡಿ, ಹಿಂದುಳಿದವರು. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್. Yes, the term least restrictive environment, it refers to the education of physically or mentally challenged children. Question number 15, the verb write, list, label and name when used in an examination test the option A, comprehension level. Option B, application level.
ಆಪ್ಷನ್ ಸಿ ನಾಲೆಜ್ ಲೆವೆಲ್, ಆಪ್ಷನ್ ಡಿ ಸಿಂಥೆಸಿಸ್ ಲೆವೆಲ್. ಪರೀಕ್ಷೆಯಲ್ಲಿ ಬಳಸಿದಾಗ ಬರೆಯಿರಿ, ಪಟ್ಟಿ, ಲೇಬಲ್, ಹೆಸರು ಇಂಥ ಕ್ರಿಯಾಪದಗಳನ್ನು ಏನನ್ನು ಪರೀಕ್ಷೆ ಮಾಡ್ತಾ ಇವೆ? ಕಾಂಪ್ರಿಹೆನ್ಷನ್ ಮಟ್ಟ, ಅಪ್ಲಿಕೇಶನ್ ಮಟ್ಟ, ಜ್ಞಾನದ ಮಟ್ಟ, ಸಂಶ್ಲೇಷಣೆಯ ಮಟ್ಟ. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ ನಾಲೆಜ್ ಲೆವೆಲ್, ಜ್ಞಾನದ ಮಟ್ಟ. Question number 16. Which type of evaluation is carried out at the end of the course? Summative evaluation, assessment, formative, both 1 and 2. ಅಧ್ಯಯನದ ಕೊನೆಯಲ್ಲಿ ಯಾವ ರೀತಿಯ ಮೌಲ್ಯಮಾಪನವನ್ನು ಕೈಗೊಳ್ಳಲಾಗುತ್ತೆ? ಸಂಕಲನಾತ್ಮಕ ಮೌಲ್ಯಮಾಪನ, ರಚನಾತ್ಮಕ, 1 ಮತ್ತು 2. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್, ಸಂಕಲನಾತ್ಮಕ ಮೌಲ್ಯಮಾಪನ. So summative evaluation, it is a type of evaluation that occurs at the end of the learning period. It assesses students' learning and whether they have met the established learning goals. It is going to evaluate the effectiveness of learning program, and it also provide final grade for students. Question number 17. Teachers use placement evaluation in order to: option A, find out what knowledge and skills students have mastered. Option B, discover the causes of students' learning or behavioral problems. ಆಪ್ಷನ್ ಸಿ ಬೋತ್ 1 and 2. ಆಪ್ಷನ್ ಡಿ ನನ್ ಆಫ್ ದ ಅಬವ್. ಶಿಕ್ಷಕರು ಉದ್ಯೋಗ ಮೌಲ್ಯಮಾಪನವನ್ನು ಯಾವುದಕ್ಕಾಗಿ ಬಳಸ್ತಾ ಇದ್ದಾರೆ? ಆಪ್ಷನ್ ಎ, ವಿದ್ಯಾರ್ಥಿಗಳು ಯಾವ ಜ್ಞಾನ ಮತ್ತು ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಕಲಿಕೆ ಅಥವಾ ನಡವಳಿಕೆಯ ಸಮಸ್ಯೆಗಳ ಕಾರಣಗಳನ್ನು ಕಂಡುಹಿಡಿಯಲು. ಆಪ್ಷನ್ ಸಿ 1 ಮತ್ತು 2. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. The right answer is option A. Teacher uses placement evaluation to find out what knowledge and skills students have mastered. ಶಿಕ್ಷಕರು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನು ಬಳಸುವ ಉದ್ದೇಶ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ಪರೀಕ್ಷೆ ಮಾಡಲು. ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಆಲ್ಸೋ ರೆಫರ್ಡ್ ಟು ಆಸ್ ಪ್ರೀ ಅಸೆಸ್ಮೆಂಟ್ ಆರ್ ಇನಿಷಿಯಲ್ ಅಸೆಸ್ಮೆಂಟ್. ಇಟ್ ಈಸ್ ಕಂಡಕ್ಟೆಡ್ ಟು ಟೆಸ್ಟ್ ದ ಪ್ರಯರ್ ನಾಲೆಜ್ ಆಫ್ ದ ಸ್ಟೂಡೆಂಟ್ಸ್. Question number 18. The most important indicator of the quality of education in an educational institution is: option A, infrastructural facilities of a school. Option B, classroom system. Option C, textbooks and teaching learning material. ಆಪ್ಷನ್ ಡಿ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಲೆವೆಲ್. ಶಿಕ್ಷಣದ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟದ ಪ್ರಮುಖ ಸೂಚಕ ಯಾವುದು? ಆಪ್ಷನ್ ಎ, ಶಾಲೆಯ ಮೂಲಭೂತ ಸೌಕರ್ಯಗಳು. ಆಪ್ಷನ್ ಬಿ, ತರಗತಿಯ ವ್ಯವಸ್ಥೆ. ಆಪ್ಷನ್ ಸಿ, ಪಠ್ಯಪುಸ್ತಕಗಳು ಮತ್ತು ಬೋಧನಾ ಕಲಿಕೆ ವಸ್ತುಗಳು. ಆಪ್ಷನ್ ಡಿ, ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, ಸ್ಟೂಡೆಂಟ್ ಅಚೀವ್ಮೆಂಟ್ ಲೆವೆಲ್, ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ. Question number 19. The most significant approach of evaluation is: option A, continuous and comprehensive evaluation. Option B, conducting objective term end examination. Option C, maintaining cumulative records of students. Option D, semester system evaluation. ಮೌಲ್ಯಮಾಪನದ ಅತ್ಯಂತ ಮಹತ್ವದ ವಿಧಾನ. ಆಪ್ಷನ್ ಎ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಆಪ್ಷನ್ ಬಿ, ವಸ್ತುನಿಷ್ಠ ಅವಧಿಯ ಪರೀಕ್ಷೆಯನ್ನು ನಡೆಸುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಸಂಚಿತ ದಾಖಲೆಗಳನ್ನು ನಿರ್ವಹಿಸುವುದು. ಆಪ್ಷನ್ ಡಿ, ಸೆಮೆಸ್ಟರ್ ಸಿಸ್ಟಮ್ ಮೌಲ್ಯಮಾಪನ. ದ ರೈಟ್ ಆನ್ಸರ್ ಈಸ್ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಸೊ CC, it is comprehensive in nature as it is used for assessing various learning outcomes like knowing, understanding, applying, analyzing, evaluating and also creating. Question number 20. Moral values can be effectively inculcated among students when the teacher: option A, frequently talks about values. Option B, himself practices them. Option C, tells stories of great people. Option D, talks of good and God and goddesses. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಪರಿಣಾಮಕಾರಿಯಾಗಿ ಬೆಳೆಸಬಹುದು. ಆಪ್ಷನ್ ಎ, ಆಗಾಗ ಮೌಲ್ಯಗಳ ಬಗ್ಗೆ ಮಾತನಾಡುವುದರಿಂದ. ಆಪ್ಷನ್ ಬಿ, ಅವನೇ ಅವುಗಳನ್ನು ಅಭ್ಯಾಸ ಮಾಡುವುದರಿಂದ. ಆಪ್ಷನ್ ಸಿ, ಮಹಾನ್ ವ್ಯಕ್ತಿಗಳ ಕಥೆಗಳನ್ನು ಹೇಳುವುದರಿಂದ. ಆಪ್ಷನ್ ಡಿ, ದೇವರು ಮತ್ತು ದೇವತೆಗಳ ಬಗ್ಗೆ ಮಾತನಾಡುವುದರಿಂದ. Yes, here the right answer is option B, himself practices them. When teacher is going to practice the moral values, students will follow him. ಯಾವಾಗ ಶಿಕ್ಷಕರು ಸ್ವತಃ ಮೌಲ್ಯಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಅವರನ್ನು ಫಾಲೋ ಮಾಡ್ತಾರೆ. Question number 21. Good evaluation of written material should not be based on: option A, linguistic expression. Option B, logical presentation. Option C, ability to reproduce whatever is read. Option D, comprehension of subject. ಲಿಖಿತ ವಸ್ತುಗಳ ಉತ್ತಮ ಮೌಲ್ಯಮಾಪನ ಯಾವುದನ್ನು ಆಧರಿಸಿರಬಾರದು? ಆಪ್ಷನ್ ಎ, ಭಾಷಾ ಅಭಿವ್ಯಕ್ತಿ. ಆಪ್ಷನ್ ಬಿ, ತಾರ್ಕಿಕ ಪ್ರಸ್ತುತಿ. ಆಪ್ಷನ್ ಸಿ, ಓದಿದ್ದನ್ನು ಪುನರುತ್ಪಾದಿಸುವ ಸಾಮರ್ಥ್ಯ. ಆಪ್ಷನ್ ಡಿ, ವಿಷಯದ ಗ್ರಹಿಕೆ.
The right answer for this question is option C, ability to reproduce whatever is read. ಓದಿದ್ದನ್ನು ಪುನರುತ್ಪಾದಿಸುವ ಸಾಮರ್ಥ್ಯ. Question number 22. A time-bound testing program for students should be implemented in schools so that option A, the progress of the students should be informed to their parents. Option B, a regular practice can be carried out. Option C, the students can be trained for final examinations. Option D, the remedial program can be adopted on the basis of the feedback from the results. ವಿದ್ಯಾರ್ಥಿಗಳಿಗೆ ಕಾಲಮಿತಿಯ ಪರೀಕ್ಷಾ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಅಳವಡಿಸಬೇಕು. ಏಕೆಂದರೆ ಆಪ್ಷನ್ ಎ, ವಿದ್ಯಾರ್ಥಿಗಳ ಪ್ರಗತಿಯನ್ನು ಅವರ ಪೋಷಕರಿಗೆ ತಿಳಿಸಬೇಕು. ಆಪ್ಷನ್ ಬಿ, ನಿಯಮಿತ ಅಭ್ಯಾಸವನ್ನು ಕೈಗೊಳ್ಳಬಹುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳಿಗೆ ಅಂತಿಮ ಪರೀಕ್ಷೆಗಳಿಗೆ ತರಬೇತಿ ನೀಡಬಹುದು. ಆಪ್ಷನ್ ಡಿ, ಫಲಿತಾಂಶ ಪ್ರಕ್ರಿಯೆಯ ಆಧಾರದ ಮೇಲೆ ಪರಿಹಾರ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳಬಹುದು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ದ ರೆಮಿಡಿಯಲ್ ಪ್ರೋಗ್ರಾಮ್ ಕ್ಯಾನ್ ಬಿ ಅಡಾಪ್ಟೆಡ್ ಆನ್ ದ ಬೇಸಿಸ್ ಆಫ್ ದಿ ಫೀಡ್ಬ್ಯಾಕ್ ಫ್ರಾಮ್ ದ ರಿಸಲ್ಟ್ಸ್. ಫಲಿತಾಂಶಗಳ ಪ್ರತಿಕ್ರಿಯೆಯ ಆಧಾರದ ಮೇಲೆ ಪರಿಹಾರ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳಬಹುದು. So the remedial program can be adopted on the basis of the feedback from the results. A time-bound testing program for students should be implemented in schools so that the remedial program can be adopted on the basis of the feedback. Question number 23. What type of test is most effective when trying to test memorization? True and false, multiple choice, fill in the blanks, both B and C. ಕಂಠಪಾಠವನ್ನು ಪರೀಕ್ಷಿಸಲು ಪ್ರಯತ್ನಿಸುವಾಗ ಯಾವ ರೀತಿಯ ಪರೀಕ್ಷೆಯು ಹೆಚ್ಚು ಪರಿಣಾಮಕಾರಿಯಾಗಿದೆ? ಆಪ್ಷನ್ ಎ, ನಿಜ ಮತ್ತು ಸುಳ್ಳು, ಬಹು ಆಯ್ಕೆ ಪ್ರಶ್ನೆಗಳು, ಖಾಲಿ ಜಾಗವನ್ನು ಭರ್ತಿ ಮಾಡಿ, 2 ಬಿ ಮತ್ತು ಸಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಪ್ರಶ್ನೆಗಳು. ಕ್ವೆಶ್ಚನ್ ನಂಬರ್ 24. ಸಮೇಟಿವ್ ಇವ್ಯಾಲ್ಯೂಯೇಷನ್ ಈಸ್ ಯೂಸ್ಡ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಪರ್ಪಸಸ್? Option A, to monitor students' progress during the learning process. Option B, primarily to certify or grade students. Option C, to find out what students' interests and work habits are. Option D, to assign students to specific learning groups. ಸಾರಾಂಶದ ಮೌಲ್ಯಮಾಪನವನ್ನು ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ? ಆಪ್ಷನ್ ಎ, ಕಲಿಕೆಯ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು. ಆಪ್ಷನ್ ಬಿ, ಪ್ರಾಥಮಿಕವಾಗಿ ವಿದ್ಯಾರ್ಥಿಗಳನ್ನು ಪ್ರಮಾಣೀಕರಿಸಲು ಮತ್ತು ಗ್ರೇಡ್ ಮಾಡಲು. ಆಪ್ಷನ್ ಸಿ, ವಿದ್ಯಾರ್ಥಿಯ ಆಸಕ್ತಿಗಳು ಮತ್ತು ಕೆಲಸದ ಅಭ್ಯಾಸಗಳು ಏನೆಂದು ಕಂಡುಹಿಡಿಯಲು. ಆಪ್ಷನ್ ಡಿ, ನಿರ್ದಿಷ್ಟ ಕಲಿಕೆಯ ಗುಂಪುಗಳಿಗೆ ವಿದ್ಯಾರ್ಥಿಗಳನ್ನು ನಿಯೋಜಿಸಲು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರೈಮರ್ಲಿ ಟು ಸರ್ಟಿಫೈ ಆರ್ ಗ್ರೇಡ್ ಸ್ಟೂಡೆಂಟ್ಸ್. ವಿ ಯೂಸ್ ಸಮೇಟಿವ್ ವ್ಯಾಲ್ಯೂಯೇಷನ್. ಪ್ರಾಥಮಿಕವಾಗಿ ವಿದ್ಯಾರ್ಥಿಗಳನ್ನು ಪ್ರಮಾಣೀಕರಿಸಲು ಮತ್ತು ಅವರಿಗೆ ಗ್ರೇಡ್ಗಳನ್ನು ನೀಡಲು ಸಮೇಟಿವ್ ವ್ಯಾಲ್ಯೂಯೇಷನ್ನ ಬಳಸ್ತೀವಿ. ಸಮೇಟಿವ್ ವ್ಯಾಲ್ಯೂಯೇಷನ್ ವೆನ್ ಇವ್ಯಾಲ್ಯೂಯೇಷನ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅಟ್ ದ ಎಂಡ್ ಆಫ್ ದಿ ಕೋರ್ಸ್. For example, test scores or grades are used for evaluating purpose. Question number 25. The most important indicator of quality of education in an educational institute is infrastructural facilities of a school, classroom system, textbooks and teaching learning material, students' achievement level. ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟದ ಪ್ರಮುಖ ಸೂಚಕ ಯಾವುದು? ಶಾಲೆಯ ಮೂಲಭೂತ ಸೌಕರ್ಯಗಳು, ತರಗತಿಯ ವ್ಯವಸ್ಥೆ, ಪಠ್ಯಪುಸ್ತಕಗಳು ಮತ್ತು ಬೋಧನಾ ಕಲಿಕಾ ಸಾಮಗ್ರಿಗಳು, ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ. ಎಸ್, ದಿಸ್ ಕ್ವೆಶನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ಕರೆಕ್ಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಓಕೆ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು. ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಶಾರ್ಟ್ ಕೋರ್ಸ್ಗೆ ಜಾಯ್ನ್ ಆಗಲು ಬಳಸಿದರೆ ಇಲ್ಲಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ನಿಮಗೆ 2000+ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. ಜೊತೆಗೆ ನಾವು PYQಗಳನ್ನು ನೀಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ಗಳನ್ನು ನೀಡ್ತಾ ಇದ್ದೀವಿ ಕೇವಲ 699 ರುಪೀಸ್ನಲ್ಲಿ. ಸೊ ನೀವು ಇದಕ್ಕೆ ಜಾಯ್ನ್ ಆಗಲು 8669316919 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್.